ಇವತ್ತಿನ ರೆಸಿಪಿ ಪ್ರಾನ್ಸ್ ಸುಕ್ಕ ಅಂದರೆ ಸಿಗಡಿ ಸುಕ್ಕ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಒಂದು ಬಾಣಲೆಗೆ ನಾನೀಗ ಒಂದು 2 ಚಮಚ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಒಂದು 1/4 ಚಮಚದಷ್ಟು ಸಾಸಿವೆ, 1/4 ಚಮಚ ಮೆಂತೆ, 1/4 ಚಮಚದಷ್ಟು ಕರಿಮೆಣಸು, 1 ಚಮಚ ಜೀರಿಗೆ, 1-2 ಎಸಳು ಕರಿಬೇವು ಹಾಕಿ ಹುರಿತಾ ಇದ್ದೇನೆ. ನೋಡಿ, ಮೆಲ್ಲ ಉರಿಯಲ್ಲಿ 1-2 ಸಣ್ಣ ಮೆಣಸು ಮತ್ತು 2 ಉದ್ದ ಮೆಣಸು ಹಾಕಿದ್ದೇನೆ ನಾನು. ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದರೆ ಖಾರಕ್ಕೆ ಜಾಸ್ತಿ ಮೆಣಸು ಹಾಕ್ಕೊಳ್ಬೋದು. ನೋಡಿ, ಕೊತ್ತಂಬರಿ ಬೀಜ ಇಷ್ಟು ಕ್ರಿಸ್ಪ್ ಆಗುವವರೆಗೆ ಹುರಿದ್ರೆ ಸಾಕು. ಇದನ್ನೀಗ ತಣ್ಣಗಾದ ಮೇಲೆ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಇದಕ್ಕೆ ಒಂದು ಸಣ್ಣ ತುಂಡು ಈರುಳ್ಳಿ, ಮಧ್ಯಮ ಗಾತ್ರದ ಈರುಳ್ಳಿ 1/4 ಭಾಗ ಹಾಕಿದರೆ ಸಾಕು. ಒಂದು 4 ಎಸಳು ಬೆಳ್ಳುಳ್ಳಿ, ದೊಡ್ಡದಾದರೆ 4 ಸಾಕು, ಸಣ್ಣದಾದರೆ ಒಂದು 6 ಹಾಕ್ಬೋದು. ಒಂದು ಸ್ವಲ್ಪ ಹುಳಿ, ಒಂದು 1/4 ಲಿಂಬೆ ಗಾತ್ರಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಹುಳಿ ಹಾಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತೆಗೆಯುವ. ಈಗ ನಾವು ಈ ಮಸಾಲೆಯಲ್ಲಿ ಈಗ ನಾವು ಸಿಗಡಿ ಬೇಯಲಿಕ್ಕೆ ಇಡಲಿಕ್ಕಿದೆ. ನೋಡಿ, ಅರ್ಧ kg ಇದೆ ಇದರಲ್ಲಿ ಸಿಗಡಿ. ದೊಡ್ಡ ಗಾತ್ರದಲ್ಲ, ಇದು ಮೀಡಿಯಮ್ ಗಾತ್ರದ ಸಿಗಡಿ ಪ್ರಾನ್ಸ್. 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ, ಅರ್ಧ ಚಮಚ ಸಾಸಿವೆ, ಒಂದು 1/4 ಭಾಗ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಈಗ ಹುರಿಲಿಕ್ಕೆ ಹಾಕಿದ್ದೇನೆ. ಒಂದು 4 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ನಾನು. ಇದನ್ನು ಹುಂಬಣ್ಣ ಬರುವವರೆಗೆ ಹುರಿಯುವ ನಾವು. ಸ್ವಲ್ಪ ಕರಿಬೇವು, 1-2 ಎಸಳು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ತೇನೆ ನಾನು, ಒಳ್ಳೆಯದಾಗ್ತದೆ, ಪರಿಮಳ ಬರ್ತದೆ ಅಂತ. ನೋಡಿ, ಈಗ ಹುಂಬಣ್ಣ ಬಂದಿದೆ. ಈಗ ನಾವು ಮಿಕ್ಸಿ ಮಾಡಿ ಇಟ್ಟ ಮಸಾಲೆಯನ್ನು ಹಾಕುವ. ಇದನ್ನು ಹಾಕಿ ಲೋ ಟು ಮೀಡಿಯಮ್ ಹೀಟಲ್ಲಿ ನಾವು 1-2 ನಿಮಿಷ ಹುರಿಯುವ. ಇದನ್ನು ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗಲಿ ಇದರದ್ದು ಸ್ವಲ್ಪ. ನೋಡಿ, ಸ್ವಲ್ಪ ಉಪ್ಪು ಸಹ ಹಾಕ್ತೇನೆ ನಾನು ಈಗಲೇ. ಇವಾಗ ಚೆನ್ನಾಗಿ ಹುರಿದಿದ್ದೇನೆ ನಾನು ಇದನ್ನು. ಇವಾಗ ನಾವು ಕ್ಲೀನ್ ಮಾಡಿಟ್ಟ ಪ್ರಾನ್ಸನ್ನು ಹಾಕುವ. ಚೆನ್ನಾಗಿ ತೊಳೆದು ಕ್ಲೀನೆಲ್ಲ ಮಾಡಿ ತಂದಿದ್ದೇನೆ ನಾನು. ನೋಡಿ, ಇದನ್ನು ಹಾಕಿ ಇವಾಗ ಇದನ್ನು ನಾವು ಹುರಿಬೇಕಿದ್ರಲ್ಲಿ ಸಿಗಡಿ. ಈಗ ಹುರಿಯುವಾಗಲೇ ನಾವು ಸ್ವಲ್ಪ ಬೇಯ್ತದೆ ಇದು. ನೋಡಿ, ಸಾಫ್ಟ್ ಇದ್ದದ್ದು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಉಂಟಿದು. ಈಗ ಹುರಿತಾ ಇರುವಾಗಲೇ ಇದು ಚೆನ್ನಾಗಿ ನೀರು ಬಿಡ್ತದೆ. ನಾವು ನೀರು ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡಿ, ನೀರು ಬಿಡ್ತಾ ಇದೆ. ನೋಡಿ, ಇವಾಗ ಒಂದು ಮುಚ್ಚಳ ಮುಚ್ಚಿ ಇದನ್ನು ಮಧ್ಯಮ ಉರಿಯಲ್ಲಿ ಮೀಡಿಯಮ್ ಹೀಟಲ್ಲಿ ಬೇಯಿಸುವ ನಾವು. ಅಷ್ಟೊತ್ತಿಗೆ ನಾನೀಗ ಒಂದು ಅರ್ಧ ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. 1 ಸೆಕೆಂಡಷ್ಟೇ ಇದನ್ನು ಮಿಕ್ಸಿ ಮಾಡಿದರೆ ಸಾಕು, ಯಾಕಂದರೆ ನುಣ್ಣಗಾಗಬಾರ್ದು, ಇದು ತರಿಯಾಗಿಯೇ ಇರಬೇಕು. ಹಾಗಾಗಿ ಸುಕ್ಕಕ್ಕೆ ಇದೇ ರೀತಿ ಮಾಡೋದು ತೆಂಗಿನಕಾಯಿಯನ್ನು ನಾವು. ಇವಾಗ ನೋಡಿ, ಪ್ರಾನ್ಸ್ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ನೀರಿದೆ. ಫ್ರೆಂಡ್ಸ್, ಮೊದಲನೇ ಬಾರಿ ನನ್ನ ಈ ಅಡಿಗೆ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಬೇಯಿಸಿಟ್ಟ 1 ಬಟಾಟೆಯನ್ನು ನಾನು ಸಣ್ಣಗೆ ತುಂಡು ಮಾಡಿ ಹಾಕಿದ್ದೇನೆ. ನೋಡಿ, ಈಗ ಅದರ ಜೊತೆಗೆ ಈಗ ತೆಂಗಿನ ತುರಿಯನ್ನು ಸಹ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಬಟಾಟೆ ಹಾಕಿದರೆ ಇದಕ್ಕೊಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ. ಹಾಗೆ ನಾನು 1 ಬಟಾಟೆಯನ್ನು ಬೇಯಿಸಿ ಹಾಕಿದ್ದೇನೆ ಇದಕ್ಕೆ. ನೋಡಿ, ಇದು ಸ್ವಲ್ಪ ಬಿಸಿ ಆದರೆ ಸಾಕು ತೆಂಗಿನ ತುರಿ. ಮೆಲ್ಲ ಉರಿಯಲ್ಲಿ 1-2 ನಿಮಿಷ ಹುರಿದ್ರೆ ಆಯ್ತು. ಇದನ್ನು ಬಿಸಿ ಮಾಡಿದರೆ ತೆಂಗಿನ ತುರಿಯನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದರೆ ಪ್ರಾನ್ಸ್ ಸುಕ್ಕ, ಸಿಗಡಿ ಸುಕ್ಕ ರೆಡಿ ಆಯಿತು. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.